में था जिसका जीवन, गणित ही था जिसका जीवन। रामानुजन रामानुजन रामानुजन। ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಗಣಿತ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ. ಏಕೆಂದರೆ ಗಣಿತ ಇಲ್ಲದಿದ್ದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಕಲ್ ಸೈನ್ಸ್, ಕಂಪ್ಯೂಟರ್ ಅಷ್ಟೇ ಅಲ್ಲ, ಇವತ್ತಿನ AI ಟೆಕ್ನಾಲಜಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇರುತ್ತಿರಲಿಲ್ಲ. ಗಣಿತ ಇಲ್ಲದಿದ್ದರೆ ಎಲ್ಲವೂ ಶೂನ್ಯ. ಝೀರೋ ಕೂಡ ಗಣಿತವೇ ಆಗಿದೆ. ಇಂತಹ ಗಣಿತಕ್ಕೆ ನಮ್ಮ ಭಾರತೀಯರು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೇ, ಇವತ್ತು ನಾವು ಹೇಳ ಹೊರಟಿರುವುದು ಒಬ್ಬ ಜಗತ್ತು ಕಂಡ ಮಹಾನ್ ಗಣಿತಜ್ಞನ ಬಗ್ಗೆ. ಅವರಿಗೆ ಬಡತನದ ಕಾರಣದಿಂದ ಉಪವಾಸ ಇರಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಅವರು ಕಂಡುಹಿಡಿದ ಅದೆಷ್ಟೋ ಸೂತ್ರಗಳು, ಫಾರ್ಮುಲಾಗಳು ಜಗತ್ತಿಗೆ ಅನ್ನ ಹಾಕುತ್ತಿವೆ ಅಂದರೆ ತಪ್ಪಾಗಲಾರದು. ಅವರು ಇಲ್ಲದೆ ಸುಮಾರು 100 ವರ್ಷಗಳೇ ಕಳೆದರೂ ಕೂಡ ಇವತ್ತಿಗೂ ಜಗತ್ತು ಅವರ ಸೂತ್ರಗಳನ್ನು ಬಳಸಿ ಉಸಿರಾಡುತ್ತಿದೆ. ಇವನ್ ಫೇಸ್ಬುಕ್ ಕೂಡ ಅವರ ಸೂತ್ರಗಳನ್ನು ಬಳಸಿ ಕೆಲಸ ಮಾಡುತ್ತಿದೆ. ವಿದೇಶಿ ಗಣಿತಜ್ಞ GH ಹಾರ್ಡಿ 1729 ಈ ನಂಬರ್ ಅಪಶಕುನ ಅಂತ ಹೇಳಿದರೆ, ಅನಾರೋಗ್ಯದಿಂದ ಬೆಡ್ ಮೇಲೆ ಮಲಗಿದಾಗಲೂ ಕೂಡ ಆ ನಂಬರ್ನ ಪ್ರಾಮುಖ್ಯತೆಯನ್ನು ತಿಳಿಸಿದಂತಹ ಮಹಾನ್ ಗಣಿತಜ್ಞ ಇವರು. ನಮ್ಮ ಪಠ್ಯಪುಸ್ತಕಗಳಲ್ಲಿ ಮೊಘಲರು, ಬ್ರಿಟಿಷರು, ದಾಳಿಕೋರರು, ಅವರು ಇವರು ಅಂತ ಹೇಳಿ ನಮ್ಮ ದೇಶ ಹಾಳು ಮಾಡಿದವರನ್ನು ತುಂಬ ತೋರಿಸಿದ್ದಾರೆ. ಆದರೆ ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಇವರ ಜನ್ಮದಿನವನ್ನು ಆಚರಿಸುತ್ತೇವೆ. ಇಂಥವರ ಬಗ್ಗೆ ಕೇವಲ ಯಾವುದೋ ಒಂದು ಪುಸ್ತಕದ ಮೂಲೆಯಲ್ಲಿ ತೋರಿಸಿದ್ದಾರೆ. ಹಾಗಾದರೆ ಬನ್ನಿ, ನಮ್ಮ ಭಾರತ ಕಂಡ, ಈ ಜಗತ್ತು ಕಂಡ ಭಾರತದ ಶ್ರೇಷ್ಠಾತಿಶ್ರೇಷ್ಠ ಮಹಾನ್ ಗಣಿತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಇನ್ಸ್ಪಿರೇಷನಲ್ ಲೈಫ್ ಸ್ಟೋರಿ ಮತ್ತು ಅವರು ಜಗತ್ತಿಗೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ಇದು ಒಂದು ಅದ್ಭುತವಾದ ವಿಡಿಯೋ. ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಶ್ರೀನಿವಾಸ್ ಅಯ್ಯಂಗಾರ್ ರಾಮಾನುಜನ್ ಅವರು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಹತ್ತಿರ ಈರೋಡ್ನಲ್ಲಿ 22 ಡಿಸೆಂಬರ್ 1887ರಲ್ಲಿ ಜನಿಸಿದರು. ತಂದೆ ಕೆ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಕೋಮಲ್ ತಾಮಲ್ ದೇವಸ್ಥಾನದಲ್ಲಿ ಭಜನೆಗಳನ್ನು ಹಾಡುತ್ತಿದ್ದರು. ಒಮ್ಮೆ ರಾಮಾನುಜನ್ ಅವರ ಮನೆದೇವರು ನಾಮಕ್ಕಲ್ ನಾಮಗಿರಿ ದೇವಿ ಅವರ ಅಜ್ಜಿಯ ಕನಸಿನಲ್ಲಿ ಬಂದು ನಿನ್ನ ಮಗನ ರೂಪದಲ್ಲಿ ಮಾತಾಡ್ತೀನಿ ಅಂತ ಹೇಳಿದರಂತೆ. ಬಹಳ ಜಪ ತಪಗಳನ್ನು ಮಾಡಿ ಈ ಮಗನನ್ನು ಪಡೆದರು. ಆದರೆ ರಾಮಾನುಜನ್ ಸುಮಾರು 3 ವರ್ಷಗಳವರೆಗೆ ಮಾತನಾಡಲಿಲ್ಲ. ಎಲ್ಲರೂ ಮೂಕ ಮಗುವನ್ನು ಹೆತ್ತಿದ್ದೀಯಾ ಅಂತ ಹೇಳಿ ಹೀಯಾಳಿಸುತ್ತಿದ್ದರು. ಆದರೆ ರಾಮಾನುಜನ್ ಮುಂದೆ ಬರ್ತಾ ಬರ್ತಾ ತಾವಾಗಿಯೇ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ರಾಮಾನುಜನ್ ಬಾಲ್ಯದಿಂದಲೂ ಬಹಳ ಜಾಣ ವಿದ್ಯಾರ್ಥಿಯಾಗಿದ್ದ. ಒಮ್ಮೆ ಗಣಿತದಲ್ಲಿ ಇವರ ಸ್ನೇಹಿತನಿಗಿಂತ ಇವರಿಗೆ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಅದಕ್ಕಾಗಿ ಆ ಸ್ನೇಹಿತನ ಜೊತೆಗೆ ಮಾತೇ ಬಿಟ್ಟಿದ್ದರು. ಆ ಹುಡುಗ ಬಂದು ಗಣಿತ ಬಿಟ್ಟು ಎಲ್ಲ ವಿಷಯದಲ್ಲಿಯೂ ನನಗಿಂತಲೂ ಹೆಚ್ಚು ಅಂಕ ಪಡೆದಿದ್ದೀಯಾ, ಖುಷಿ ಪಡು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಅದಕ್ಕೆ ಶ್ರೀನಿವಾಸ್ ರಾಮಾನುಜನ್ ಹೇಳ್ತಾರೆ, ಎಲ್ಲದರಲ್ಲೂ ಕಡಿಮೆ ಬಂದರೂ ಪರವಾಗಿಲ್ಲ, ಆದರೆ ಗಣಿತದಲ್ಲಿ ಮಾತ್ರ ನನಗೆ ಕಡಿಮೆ ಬರಬಾರ್ದು ಅಂತ ಹೇಳಿದ್ರಂತೆ. ಯಾಕಂದರೆ ಗಣಿತ ಅಂದರೆ ಇವರಿಗೆ ಅಷ್ಟು ಹುಚ್ಚು. ರಾಮಾನುಜನ್ 10ನೇ ವಯಸ್ಸಿಗೆ ಹೈಸ್ಕೂಲ್ಗೆ ಹೋಗ್ತಾರೆ. ಗಣಿತದಲ್ಲಿ ಇವರ ಆಸಕ್ತಿ ಮತ್ತು ಜ್ಞಾನವನ್ನು ತಿಳಿದಂತಹ ಇವರ ಸೀನಿಯರ್ ವಿದ್ಯಾರ್ಥಿಗಳು ಕೂಡ ಇವರ ಹತ್ತಿರ ಬಂದು ಪ್ರಾಬ್ಲಮ್ಸ್ಗಳನ್ನು ತಿಳಿಸಿಕೊಂಡು ಹೋಗ್ತಿರ್ತಾರೆ ಮತ್ತು ಜರ್ನಲ್ಗಳನ್ನು ತಂದು ಜರ್ನಲ್ಗಳಲ್ಲಿರುವ ಪ್ರಾಬ್ಲಮ್ಸ್ ಕೂಡ ತಿಳಿಸಿಕೊಂಡು ಹೋಗ್ತಿರ್ತಾರೆ. ಕೆಲವೊಮ್ಮೆ ಈ ರಾಮಾನುಜನ್ ಅವರಿಗೆ ಕಲಿಸ್ತಿದ್ದಂತಹ ಶಿಕ್ಷಕರೂ ಕೂಡ ಇವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ದಿಗ್ಭ್ರಾಂತರಾಗುತ್ತಿದ್ದರು. ಒಮ್ಮೆ ಗುರುಗಳು ಪಾಠ ಮಾಡಬೇಕಾದ್ರೆ ಯಾವುದೋ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದರೆ 1
ಉತ್ತರ ಬರಬೇಕು ಅಂತ ಹೇಳಬೇಕಿತ್ತು. ಅದಕ್ಕೆ ಅವರು ಉದಾಹರಣೆಗಳನ್ನು ಕೊಡ್ತಾರೆ. 2 ಮಾವಿನ ಹಣ್ಣುಗಳನ್ನು ಇಬ್ಬರಿಗೆ ಹಂಚಿದರೆ ಇಬ್ಬರಲ್ಲಿಯೂ ಒಂದೊಂದು ಮಾವಿನ ಹಣ್ಣು ಬಂತು. ಅದೇ ತರಹ 10 ಮಾವಿನ ಹಣ್ಣುಗಳನ್ನು 10 ಜನರಿಗೆ ಹಂಚಿದರೆ ತಲಾ ಒಂದೊಂದು ಮಾವಿನ ಹಣ್ಣುಗಳು ಬಂದಿತ್ತು ಅಂತ ಹೇಳಿದರು. ಅದಕ್ಕೆ ರಾಮಾನುಜನ್ ಅವರು ಹೇಳ್ತಾರೆ, 0 ಹಣ್ಣುಗಳನ್ನು 0 ಜನರಿಗೆ ಹಂಚಿದರೆ 1 ಬರುತ್ತಾ ಸರ್ ಅಂತ ಪ್ರಶ್ನೆ ಮಾಡಿದರು. ಅಂದರೆ 0ಯನ್ನು 0ಯಿಂದ ಭಾಗಿಸಿದರೆ 1 ಬರುತ್ತಾ ಅನ್ನುವುದು ರಾಮಾನುಜನ್ ಅವರ ಪ್ರಶ್ನೆಯಾಗಿತ್ತು. ಹೀಗೆ ಕೇಳಿದಾಗ ಗುರುಗಳಿಗೂ ಕೂಡ ಉತ್ತರಿಸಲು ಆಗಲಿಲ್ಲ. 14ನೇ ವಯಸ್ಸಿಗೆ ಮ್ಯಾಥ್ಸ್ ಎಕ್ಸ್ಪರ್ಟ್ ಅಂತ ಹೇಳಿ ಒಂದು ಪ್ರೈಸ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಅವರ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹೇಳ್ತಾರೆ, ರಾಮಾನುಜನ್ ಅವರಿಗೆ ಗಣಿತದಲ್ಲಿ 100ಕ್ಕೆ 100 ಅಲ್ಲ 100ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಕೊಡಬೇಕು ಅಂತಹ ಎಕ್ಸ್ಪರ್ಟ್ ಅಂತ ಹೇಳಿರ್ತಾರೆ. ರಾಮಾನುಜನ್ ಅವರು 3 ಗಂಟೆಯ ಮ್ಯಾಥ್ಸ್ ಎಕ್ಸಾಮನ್ನು ಕೇವಲ ಅರ್ಧ ಗಂಟೆಯಲ್ಲಿಯೇ ಮುಗಿಸಿಬಿಡ್ತಿದ್ದರು. ಅಷ್ಟು ಫಾಸ್ಟ್ ಆಗಿದ್ದರು ಗಣಿತದಲ್ಲಿ. ರಾಮಾನುಜನ್ ಅವರಿಗೆ 16ನೇ ವಯಸ್ಸಿನಲ್ಲಿ GS ಕಾರ್ ಅವರು ಬರೆದಿರ್ತಕ್ಕಂತಹ ಒಂದು ಬುಕ್ ಸಿಗುತ್ತೆ, ಎ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ. ರಾಮಾನುಜನ್ ಅವರ ಕೈಗೆ ಸಿಗೋವರೆಗೂ ಈ ಪುಸ್ತಕ ಕೇವಲ ಆರ್ಡಿನರಿ ಪುಸ್ತಕ. ಇವರ ಕೈಗೆ ಸಿಕ್ಕ ಮೇಲೆ ಜಗತ್ತಿಗೆ ಗೊತ್ತಾಗಿದ್ದು ಇದು ವೆರಿ ಇಂಪಾರ್ಟೆಂಟ್ ಪುಸ್ತಕ ಅಂತ. ಯಾಕಂದರೆ ಈ ಪುಸ್ತಕದಲ್ಲಿ ಸುಮಾರು 5,000 ಫಾರ್ಮುಲಾಗಳಿದ್ದವು. ಅದರಲ್ಲಿ ಯಾವ ಫಾರ್ಮುಲಾಗೂ ಕೂಡ ಪ್ರೂಫ್ಸ್ ಇರಲಿಲ್ಲ. ಈ ಪುಸ್ತಕ ಸಿಕ್ಕ ಮೇಲೆ ರಾಮಾನುಜನರಿಗೆ ಹಬ್ಬವೋ ಹಬ್ಬ. ರಾಮಾನುಜನ್ ಅವರು ಪ್ರತಿ ಫಾರ್ಮುಲಾವನ್ನು ತೆಗೆದುಕೊಂಡು ಆ ಫಾರ್ಮುಲಾದ ಮೇಲೇ ವರ್ಕ್ ಮಾಡ್ತಾ ಹೋಗ್ತಿದ್ರು. ಹೀಗೆ ವರ್ಕ್ ಮಾಡ್ತಾ ಏನಾದರೂ ಸಿಕ್ಕರೆ ಮತ್ತೆ ಅದರ ಮೇಲೇನೂ ಕೂಡ ವರ್ಕ್ ಮಾಡ್ತಾ ಹೋಗ್ತಿದ್ರು. 17ನೇ ವಯಸ್ಸಿಗೆ ರಾಮಾನುಜನ್ ಅವರು ಕುಂಭಕೋಣಂನ ಗೌರ್ಮೆಂಟ್ ಕಾಲೇಜ್ಗೆ ಸೇರ್ಪಡೆ ಆಗ್ತಾರೆ. ಗಣಿತದ ಇವರ ಜ್ಞಾನವನ್ನು ಕಂಡು ಶಿಕ್ಷಕರೆಲ್ಲರೂ ತುಂಬ ಹೆಮ್ಮೆ ಪಡುತ್ತಿದ್ದರು. ಆದರೆ ಇವರು ಬೇರೆ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸ್ತಿರಲಿಲ್ಲ ಅಂಥೇಳಿ ಗುರುಗಳಿಗೆ ಬೇಸರ ಆಗುತ್ತಿತ್ತು. ಬೇರೆ ವಿಷಯದ ಪಾಠ ನಡೆಯುತ್ತಿರಬೇಕಾದ್ರೆ ರಾಮಾನುಜನ್ ಅವರ ತಲೆಯಲ್ಲಿ ಕೇವಲ ಗಣಿತವೇ ಓಡುತ್ತಿತ್ತು. ಒಮ್ಮೆ ರಾಮಾನುಜನ್ ಅವರು ಫಿಸಿಯಾಲಜಿ ಎಕ್ಸಾಮ್ನಲ್ಲಿ ದಿಸ್ ಈಸ್ ಮೈ ಅನ್ಡೈಜೆಸ್ಟಿವ್ ಪ್ರಾಡಕ್ಟ್ ಆಫ್ ದ ಡೈಜೆಸ್ಟಿವ್ ಚಾಪ್ಟರ್ ಅಂತ ಹೇಳಿ ಪೇಪರ್ನಲ್ಲಿ ಬರೆದುಕೊಟ್ಟು ಎದ್ದು ಹೋಗಿದ್ದರು. ಆದರೆ ಇವರು ಮ್ಯಾಥ್ಸ್ನಲ್ಲಿ ಎಷ್ಟು ಫಾಸ್ಟ್ ಆಗಿದ್ದರಂದರೆ ಗುರುಗಳು ಪ್ರಾಬ್ಲಮ್ನ ಬರೆದು 8 ಸ್ಟೆಪ್ಪಲ್ಲಿ ಆನ್ಸರ್ ಬಿಡಿಸುವಷ್ಟರೊಳಗೆ 3 ಸ್ಟೆಪ್ನಲ್ಲಿಯೇ ಆನ್ಸರ್ನ ಬರೆದಿಟ್ಟು ನಗ್ತಾ ಕೂತಿರ್ತಿದ್ರಂತೆ. ರಾಮಾನುಜನ್ ಅವರಿಗೆ ಫೇಲ್ಡ್ ಸ್ಟೂಡೆಂಟ್ ಅಂತ ಹೇಳಿ ಅವರಿಗೆ ಬರುತ್ತಿದ್ದ 32 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸಿಬಿಟ್ಟರು. ಯಾಕಂದರೆ ಗಣಿತ ಬಿಟ್ಟರೆ ಎಲ್ಲ ಸಬ್ಜೆಕ್ಟ್ನಲ್ಲಿ ಕೂಡ ಅವರು ಫೇಲ್ ಆಗಿದ್ದರು. ರಾಮಾನುಜನ್ ಅವರಿಗೆ ಆ 32 ರೂಪಾಯಿ ಟ್ಯೂಷನ್ ಫೀಸ್ ಆಗಿತ್ತು. ಆ 32 ರೂಪಾಯಿ ಅವರ ತಂದೆಯ 1.5 ತಿಂಗಳ ಸಂಬಳವಾಗಿದ್ದಿತ್ತು. ಅದಕ್ಕಾಗಿಯೇ ರಾಮಾನುಜನ್ ಅವರು ಸ್ವತಃ ಟ್ಯೂಷನನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ರಾಮಾನುಜನ್ ಅವರು ಬಹಳ ಅಚ್ಚುಮೆಚ್ಚು. ಸ್ಟೂಡೆಂಟ್ಸು ನೆನ್ನೆ ಹೇಳಿದ ಸ್ಟೆಪ್ ನನಗೆ ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿಕೊಟ್ರಿ ಅಂತ ರಾಮಾನುಜನ್ ಅವರಿಗೆ ಕೇಳಿದರೆ ಆ ಸ್ಟೆಪ್ ಯಾವುದು ಹೇಳಿದ್ದೀನಿ ಅಂಥೇಳಿ ಇವರಿಗೆ ನೆನಪಿರ್ತಿರಲಿಲ್ಲ. ಆದರೆ ಇವರು ಇನ್ನೊಂದು ವೇನಲ್ಲಿ ಹೇಳಿಕೊಡ್ತಿದ್ರು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಯಲ್ಲಿ ಏನು ಬೇಕು ಅದು ಇರುತ್ತಿರಲಿಲ್ಲ ಮತ್ತು ವಿಷಯ ಮುಂದೆ ಹೋಗುತ್ತಿರಲಿಲ್ಲ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವರ ಹತ್ರ ಟ್ಯೂಷನ್ ಬರೋದನ್ನು ನಿಲ್ಲಿಸಿಬಿಡ್ತಾರೆ. ರಾಮಾನುಜನ್ ಅವರು 2 ಬಾರಿ FA ಎಕ್ಸಾಮನ್ನು ಬರೀತಾರೆ. 2 ಬಾರಿಯೂ ಕೂಡ ಫೇಲ್ ಆಗ್ತಾರೆ. ಮನೆಯವರು ಪಾಸ್ ಮಾಡಿಕೊಂಡು ಮುಂದೆ ಓದು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಅದಕ್ಕಾಗಿ 1905ರಲ್ಲಿ ರಾಮಾನುಜನ್ ಅವರು ಮನೆಯನ್ನೇ ಬಿಟ್ಟು ಓಡೋಗಿಬಿಡ್ತಾರೆ. ಇವರು ಮಡ್ರಾಸಿಗೆ ಹೋಗ್ತಾರೆ. ಅಲ್ಲಿ ಖ್ಯಾತ ಗಣಿತಜ್ಞರ ಹತ್ರ, ಪ್ರೊಫೆಸರ್ಗಳ ಹತ್ರ ಇವರ ಸೂತ್ರಗಳನ್ನು ಹೇಳ್ತಾ ಕೈಯಲ್ಲಿರೋ ಪುಸ್ತಕದಲ್ಲಿನ ಸೂತ್ರಗಳನ್ನು ಬಿಡಿಸ್ತಾ ಒಂದೊಂದು ಹೊಸ ಸೂತ್ರಗಳು ಇವರಿಗೆ ಹುಟ್ಕೊಳ್ತಾ ಹೋಗ್ತವೆ. ಆ ಎಲ್ಲ ಸೂತ್ರಗಳನ್ನು ಒಂದೊಂದು ಪುಸ್ತಕದಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಆದರೆ ಅಲ್ಲಿಯೂ ಕೂಡ 2 ಬಾರಿ ಫೇಲ್ ಆಗಿಬಿಡ್ತಾರೆ.
ಆಗ ತಂದೆ ತಾಯಿ ಕೈ ಮುಗಿದು ಹೇಳ್ತಾರೆ, ಈ ಗಣಿತವನ್ನು ಬಿಟ್ಟು ಬಿಡಪ್ಪ ಅಂತ. ಆದರೆ ಎಲ್ಲವನ್ನೂ ಬಿಡುವುದಕ್ಕೂ ಸಿದ್ಧ, ಆದರೆ ಗಣಿತವನ್ನು ಬಿಡುವುದಕ್ಕೆ ಇವರು ಸಿದ್ಧವಿರಲಿಲ್ಲ. ಹಾಗಾಗಿ ರಾಮಾನುಜನವರಿಗೆ ಒಂದು ಮದುವೆಯನ್ನು ಮಾಡಿಬಿಡ್ತಾರೆ. ಇನ್ನಾದರೂ ಮಗ ಬದಲಾವಣೆ ಆಗಲಿ ಅಂತ ತಂದೆ ತಾಯಿಯ ಆಸೆ. ಮದುವೆಯ ನಂತರ ರಾಮಾನುಜನವರು ಗಣಿತವನ್ನು ಬಿಟ್ಟರಾ ಅಥವಾ ಇಲ್ಲವಾ? ಅವರ ಗಣಿತದ ಸಾಧನೆಗೆ ಜೊತೆಯಾಗಿದ್ದು ಯಾರು? ಎಲ್ಲ ವಿಷಯವನ್ನು ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ. ನಮಸ್ಕಾರ.